Hi, hello friends. Welcome to the Mission Teacher Academy. In the previous class, we were discussing about the poem The Quality of Mercy. It was written by William Shakespeare, right? 5 lines we have completed. Remaining poem we are going to discuss in this class. Let's see the poem first. The throned monarch better than his crown, his scepter shows the force of temporal power, the attribute to awe and majesty, wherein doth sit the dread and fear of kings. But mercy is above the sceptred sway. Meanings: scepter, a decorated rod carried by a king or queen as a symbol of power. Temporal, worldly power. Majesty, royal power. Doth, Old English word, means does. Dread, threat. Let's discuss the poem line by line. The throned monarch better than his crown. ಸಿಂಹಾಸನವನ್ನ ಏರಿ ಕುಳಿತಿರುವಂತ ರಾಜನು ತನ್ನ ಕಿರೀಟಕ್ಕಿಂತಲೂ ಕರುಣೆಯಿಂದ ಹೆಚ್ಚು ಶ್ರೇಷ್ಠ ವ್ಯಕ್ತಿಯಾಗ್ಲಿಕ್ಕೆ ಸಾಧ್ಯ ಇದೆ. ಅವನು ಚಿನ್ನದ ಕಿರೀಟವನ್ನೇ ಧರಿಸಿರಬಹುದು ಅಥವಾ ವಜ್ರದ ಕಿರೀಟವನ್ನೇ ಧರಿಸಿರಬಹುದು, ಬಟ್ ಅವನಲ್ಲಿ ಕರುಣೆ, ದಯೆ, ಕ್ಷಮೆ ಈ ಗುಣಗಳೆಲ್ಲ ಇಲ್ಲ ಅಂದ್ರೆ ಅವನು ಶ್ರೇಷ್ಠ ವ್ಯಕ್ತಿಯಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅವನ ಪ್ರಜೆಗಳ ಮೇಲೆ ರಾಜನಿಗೆ ಯಾವಾಗಲೂ ದಯೆ, ಕರುಣೆ, ಅನುಕಂಪ, ಕ್ಷಮೆ ಇವೆಲ್ಲ ಗುಣಗಳು ಇರಲೇಬೇಕು. His scepter shows the force of temporal power. Scepter means ರಾಜದಂಡ. ಅವನ ಕೈಯಲ್ಲಿ ಹಿಡಿದಿರುವಂತ ರಾಜದಂಡವು ಲೌಕಿಕ ಅಧಿಕಾರ ಮತ್ತೆ ಆಡಳಿತದ ಶಕ್ತಿ ಅನ್ನೋದು ಸೂಚಿಸ್ತದೆ. ರಾಜನಿಗೆ ಕಾನೂನನ್ನ ಜಾರಿಗೊಳಿಸುವಂತ ಅಧಿಕಾರ ಇರ್ತದೆ, ಶಿಕ್ಷೆಯನ್ನ ಕೊಡುವಂತ ಅಧಿಕಾರ ಇರ್ತದೆ, ದೇಶವನ್ನ ಆಳುವಂತ ಅಧಿಕಾರ ಇರ್ತದೆ. ಇವಿಷ್ಟೇ ಪವರ್ ಅನ್ನ ಆ ರಾಜದಂಡ ಸೂಚಿಸ್ತದೆಯೇ ವಿನಃ ಅದರಿಂದ ಅವನು ಶ್ರೇಷ್ಠ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದ ಅಟ್ರಿಬ್ಯೂಟ್ ಟು ಆವ್ ಅಂಡ್ ಮೆಜೆಸ್ಟಿ. ರಾಜದಂಡವು ರಾಜನ ಭವ್ಯತೆ, ಗೌರವ ಮತ್ತೆ ಭಯವನ್ನ ಉಂಟು ಮಾಡುವಂತಹ ಸಂಕೇತವಾಗಿದೆ. ರಾಜನ ಅಧಿಕಾರವನ್ನ ನೋಡಿ ಜನರು ಅವನನ್ನ ಗೌರವಿಸಬಹುದು ಅಥವಾ ಅವನಲ್ಲಿ ಅಧಿಕಾರ ಇದೆ ಅಂತ ಭಯವನ್ನ ಪಡಬಹುದು. ರಾಜ ಬಂದ ಅಂದ್ರೆ ಹೆದರ್ಕೊಳ್ಳಬಹುದು ಅಲ್ವಾ? ವೇರಿನ್ ಡೋತ್ ಸಿಟ್ ದ ಡ್ರೆಡ್ ಅಂಡ್ ಫಿಯರ್ ಆಫ್ ಕಿಂಗ್ಸ್. ರಾಜನ ಅಧಿಕಾರದಲ್ಲಿ ಜನರು ಅನುಭವಿಸುವಂತಹ ಭಯ ಅಡಗಿದೆ. ಆ ಗೌರವದಲ್ಲೂ ಸಹ ಭಯ ಮಿಶ್ರಿತವಾಗಿದೆ. ಬಟ್ ಮರ್ಸಿ ಈಸ್ ಅಬೌವ್ ದಿಸ್ ಸೆಪ್ಟೆಡ್ ಸ್ವೇ. ಆದರೆ ರಾಜದಂಡದ ಅಧಿಕಾರಕ್ಕಿಂತ ಕರುಣೆ ಅನ್ನುವಂಥದ್ದು ಇನ್ನು ಶ್ರೇಷ್ಠವಾದಂಥದ್ದು. ಅಧಿಕಾರದಿಂದ ಜನರನ್ನ ಅವನು ಭಯಪಡಿಸ್ಬೋದು, ಆದ್ರೆ ಆ ಜನರ ಮನಸ್ಸನ್ನ ಅವನು ಗೆಲ್ಬೇಕು ಅಂತ ಅಂದ್ರೆ ಅವನ ಏನ್ ಮಾಡ್ಬೇಕು? ಜನರಲ್ಲಿ ಕರುಣೆಯನ್ನ ತೋರಿಸ್ಬೇಕು, ದಯೆಯನ್ನ ತೋರಿಸ್ಬೇಕು. ಆದ್ರಿಂದ ಕರುಣೆಯೇ ಅಧಿಕಾರಕ್ಕಿಂತ ಶ್ರೇಷ್ಠವಾದದ್ದು ಅಂತ ಈ ಸ್ಟಾಂಜದಲ್ಲಿ ಶೇಕ್ಸ್ಪಿಯರು ಹೇಳ್ತಾ ಹೋಗ್ತಾರೆ. ಇಲ್ಲಿ ರಾಜ ಯಾರೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಏನ್ ಮಾಡ್ಬೋದು? ಶಿಕ್ಷೆಯನ್ನ ಕೊಡ್ಬೋದು. ಆದ್ರೆ ಶಿಕ್ಷೆಗಿಂತ ಆ ವ್ಯಕ್ತಿಗೆ ಅವನು ಇನ್ನೊಂದು ಚಾನ್ಸ್ ಕೊಟ್ಟು ಅವನು ಬದಲಾಗುವಂತ ಅವಕಾಶವನ್ನ ಕೊಟ್ರೆ, ಅಂದ್ರೆ ಅವನನ್ನ ಕ್ಷಮಿಸಿ ಕರುಣೆಯನ್ನ ತೋರಿಸಿದ್ರೆ ಆ ರಾಜ ಜನರ ಮನಸ್ಸಲ್ಲಿ ಯಾವತ್ತೂ ಉಳ್ಕೊಳ್ತಾನೆ. ಆ ವ್ಯಕ್ತಿಯು ರಾಜನ ಈ ಗುಣಗಳಿಂದ ಪ್ರಭಾವಿತನಾಗಿ ಬದಲಾಗ್ಬಹುದು, ತನ್ನನ್ನ ಬದಲಾಯಿಸ್ಕೊಳ್ಬಹುದು ಅಲ್ವಾ? ಸೊ ಇದು ಈ ಸ್ಟಾಂಜದ ಮೀನಿಂಗು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಇಲ್ಲಿ ಓವರ್ ಆಲ್ ಆಗಿ ಹೇಳಲಿಕ್ಕೆ ಹೊರಟಿರೋದು ಇಷ್ಟೇ. ರಾಜ ಸಿಂಹಾಸನದಲ್ಲಿ ಕುಳಿತುಕೊಂಡಿರ್ಬೋದು, ಅವನ ಕೈಯಲ್ಲಿ ರಾಜದಂಡವನ್ನು ಹಿಡ್ಕೊಂಡಿರ್ಬೋದು, ಅವನಿಗೆ ರಾಜ್ಯವನ್ನ ಆಳುವಂತ ಅಧಿಕಾರನೂ ಇರ್ಬೋದು, ಪ್ರಜೆಗಳೆಲ್ಲ ಅವನು ಹೇಳಿದ್ದನ್ನ ಫಾಲೋ ಮಾಡ್ಬೋದು. ಆದ್ರೆ ಅದು ಅವನಲ್ಲಿರುವಂತ ಅಧಿಕಾರಕ್ಕೋಸ್ಕರ ಮಾತ್ರವೇ ವಿನಃ ಅವನ ಗುಣಗಳಿಗಾಗಿ ಅಲ್ಲ.
ಅವನೇನು ನಮ್ಗೆ ಶಿಕ್ಷೆಯನ್ನ ಕೊಡ್ಬೋದೇನೋ ಅಥವಾ ಅಧಿಕಾರವನ್ನ ಚಲಾಯಿಸಬಹುದೇನೋ ಅನ್ನುವಂತಹ ಭಯ ಮಿಶ್ರಿತ ಗೌರವವನ್ನ ಅವರು ತೋರಿಸ್ತಾ ಇರ್ತಾರೆ. ಅದಕ್ಕಿಂತ ಅವನು ಜನರಿಗೆ ಕರುಣೆಯನ್ನ ತೋರಿಸಿದ್ರೆ ಏನಾಗ್ತಾನೆ, ಯಾವತ್ತು ಅವನು ಇತಿಹಾಸದ ಪುಟಗಳಲ್ಲಿ ಉಳ್ಕೊಂಡಿರ್ತಾನೆ. ನೆಕ್ಸ್ಟ್, ಈ ಸ್ಟಾಂಜದಲ್ಲಿ ಬರುವಂತ ಆಂಟೋನಿಮ್ಸ್ ಗಳನ್ನ ನೋಡೋಣ. ಬೆಟರ್, ವರ್ಸ್, ಅಬವ್, ಬಿಲೋ, ಫಿಯರ್, ಕರೇಜ್, ಟೆಂಪರಲ್, ಸ್ಪಿರಿಚುವಲ್, ಡ್ರೆಡ್, ಕಾನ್ಫಿಡೆನ್ಸ್. ಇಲ್ಲೊಂದು ಫಿಗರ್ಸ್ ಆಫ್ ಸ್ಪೀಚ್ ಇದೆ ನೋಡಿ. ಮರ್ಸಿ ಈಸ್ ಅಬವ್ ದಿಸ್ ಸೆಪ್ಟ್ರೆಡ್ಸ್ ವೇ. ಇದು ಮೆಟಾಫರ್. ಫಿಗರ್ಸ್ ಆಫ್ ಸ್ಪೀಚ್ ಅನ್ನ ಡಿಸ್ಕಸ್ ಮಾಡುವಾಗ ಇದನ್ನ ನೋಡೋಣ. Let's move to the next stanza. It is enthroned in the heart of kings. It is an attribute to God himself. And earthly power doth then show likest gods when mercy seasons justice. Meanings: enthroned, seated. Attribute, quality. Doth, does. Seasons, tempers. Earthly, related to the earth, the world or human life. It is enthroned in the heart of kings. It refers to mercy. ಕರುಣೆ ರಾಜನ ಹೃದಯದಲ್ಲಿ ಅತ್ಯುನ್ನತ ಸ್ಥಾನವನ್ನ ಪಡ್ಕೊಂಡಿದೆ. ರಾಜನ ಹೃದಯದಲ್ಲಿ ಕರುಣೆ ಇದ್ದಾಗ ಮಾತ್ರ ಅವನು ಒಳ್ಳೆಯ ರಾಜನಾಗ್ಲಿಕ್ಕೆ ಸಾಧ್ಯ. ಕರುಣೆ ಅನ್ನುವಂಥದ್ದು ರಾಜನ ಹೃದಯದ ಅಮೂಲ್ಯವಾದ ಗುಣ ಆಗಿದೆ, ಅಥವಾ ಆ ಗುಣವನ್ನ ಅವನು ಹೊಂದಿರ್ಬೇಕು. It is an attribute to God himself. It refers to ಕರುಣೆ ಅಥವಾ ಮರ್ಸಿ. ಕರುಣೆ ಅನ್ನುವಂಥದ್ದು ದೇವರ ಸ್ವಂತ ದೈವಿಕ ಗುಣವಾಗಿದೆ. ಓಕೆನಾ? ಈಗ ಯಾರಿಗಾದ್ರೂ ನಾವು ಕರುಣೆಯನ್ನ ತೋರಿಸಿದ್ರೆ ನಾವೊಂದು ದೈವಿಕ ಗುಣವನ್ನ ತೋರಿಸಿದ ಹಾಗೆ. ಯಾಕಂದ್ರೆ ದೇವರು ಎಲ್ಲರ ಮೇಲೆ ಕರುಣೆಯನ್ನ ತೋರಿಸ್ತಾನೆ ಅಲ್ವಾ? ಕಾಪಾಡುವಂತ ದೇವರ ಹತ್ರ ಕೇಳ್ಕೊಂಡ್ರೆ ಅವನು ಒಂದಲ್ಲ ಒಂದ್ ರೀತಿಯಲ್ಲಿ ನಮ್ಮನ್ನ ಕಾಪಾಡ್ಬೋದು. ಅದೇ ರೀತಿ ರಾಜನಲ್ಲೂ ಸಹ ಈ ಗುಣಗಳು ಇರ್ಬೇಕು. ಅವರು ದೇವರ ಗುಣವನ್ನ ಪಾಲಿಸಿದಂತಾಗ್ತದೆ ಏನ್ ಮಾಡಿದ್ರೆ, ಕರುಣೆಯನ್ನ ತೋರಿಸಿದ್ರೆ. And earthly power doth then show likest gods. ಈಗ ಅರ್ಥ್ಲಿ ಪವರ್ ಅಂದ್ರೆ ಲೌಕಿಕವಾದಂತಹ ಅಧಿಕಾರ. ಭೂಮಿ ಮೇಲೆ ಅವನಿಗೆ ರಾಜ ಅನ್ನುವಂತಹ ಅಧಿಕಾರ ಇದೆ. ಅದ್ರ ಜೊತೆ ಅವನು ದೈವಿಕವಾದಂತಹ ಒಂದು ಅಧಿಕಾರ, ಯಾವುದದು? ಕರುಣೆ, ದೈವಿಕ ಗುಣ. ಅದನ್ನು ಸಹ ಬಳಸ್ಕೊಳ್ಬೇಕು. ಎಲ್ಲಿ? ರಾಜನ ಅಧಿಕಾರವನ್ನ ಚಲಾಯಿಸುವಲ್ಲಿ. When mercy seasons justice. ಸೊ ನ್ಯಾಯದ ಜೊತೆಗೆ ಕರುಣೆಯೂ ಸೇರಿದ್ರೆ ಅದು ಒಂದು ಉತ್ತಮ ನ್ಯಾಯ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ನೀವೇನಾದ್ರೂ ತೀರ್ಪನ್ನ ನೀಡ್ತಾ ಇದ್ದೀರಿ ಅಂದ್ರೆ ಅಲ್ಲಿ ಆ ವ್ಯಕ್ತಿಯ ಸಿಚುವೇಶನ್, ಅವನ ಪರಿಸ್ಥಿತಿಯನ್ನ ಸಹ ನೀವು ಏನ್ ಮಾಡ್ಬೇಕು? ಕನ್ಸಿಡರ್ ಮಾಡ್ಬೇಕು. ಅವನ್ ತಪ್ಪು ಮಾಡಿದಾನೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಆ ತಪ್ಪನ್ನ ಮಾಡ್ಲಿಕ್ಕೆ ಅವನಿಗೆ ಯಾವ ಸಿಚುವೇಶನ್ ಬಂದು ಒದಗಿತ್ತು ಅನ್ನೋದನ್ನ ಕನ್ಸಿಡರ್ ಮಾಡ್ಬೇಕು. ಆಗ ಮಾತ್ರ ಆ ತೀರ್ಪು ನಿಜವಾದ ತೀರ್ಪಾಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ಪೋರ್ಷಿಯಾ ಅವಳು ಹೇಳ್ತಾ ಇದ್ದಾಳೆ. ಯಾಕೆ? ಇಲ್ಲಿ ಶೈಲಾಕ್ ಮತ್ತೆ ಆಂಟೋನಿಯೋ ಇಬ್ರು ಕೋರ್ಟಿಗೆ ಹೋಗಿದ್ದಾರೆ. ಆಂಟೋನಿಯೋ ತಪ್ಪನ್ನ ಮಾಡಿದಾನೆ. ಯಾಕೆ? ಅವನು ಸಾಲವನ್ನ ತೀರಿಸುವಲ್ಲಿ ವಿಫಲನಾಗಿದ್ದಾನೆ. ಅವನಿಗೆ ಶಿಕ್ಷೆ ಕೊಡಬೇಕಾದದ್ದು ನ್ಯಾಯ. ಯಾಕಂದ್ರೆ ಅವನು ನಿಗದಿತ ಟೈಮ್ ನಲ್ಲಿ ಸಾಲವನ್ನ ತೀರಿಸ್ತೇನೆ ಅಂತ ಶೈಲಾಕ್ಗೆ ಸಹಿ ಮಾಡಿ ಒಂದು ಏನ್ ಮಾಡ್ತಾನೆ, ಡಾಕ್ಯುಮೆಂಟ್ ಅನ್ನ ಕೊಟ್ಟಿರ್ತಾನೆ. ಬಟ್ ಅಲ್ಲೇನಾಯ್ತು? ಅವನ ಪರಿಸ್ಥಿತಿ ಏನಾಯ್ತು? ಅವನು ಇನ್ವೆಸ್ಟ್ ಮಾಡಿದಂತಹ ಎಲ್ಲ ಹಡಗುಗಳು ಸಹ ಮುಳುಗ್ ಹೋಯ್ತು. ಅದಕ್ಕೋಸ್ಕರ ಅವನು ಸಾಲವನ್ನ ಹಿಂತಿರುಗಿಸುವಲ್ಲಿ ವಿಫಲ ಆದ. ಇದನ್ನು ಸಹ ಕನ್ಸಿಡರ್ ಮಾಡ್ಬೇಕು. ಅದನ್ ಬಿಟ್ಟು ಸಾಲ ತೀರಿಸ್ಲಿಲ್ಲ ಅವನಿಗೆ ಶಿಕ್ಷೆಯನ್ನ ಕೊಡ್ಬೇಕು ಅಂತ ತೀರ್ಪನ್ನ ಕೊಡೋದು ಅದು ನ್ಯಾಯಸಮ್ಮತವಲ್ಲ ಅನ್ನೋದು ಇಲ್ಲಿ ಪೋರ್ಷಿಯಾ ಅವಳು ವಾದಿಸ್ತಾ ಇದ್ದಾಳೆ. ಇದು ಈ ಪೋಯಮ್ಮಿನ ಅರ್ಥ ಆಗಿತ್ತು. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್,
ಈ ಸ್ಟಾಂಜದಲ್ಲಿ ಬರುವಂತ ಆಂಟೋನಿಮ್ಸ್ ಏನಪ್ಪಾ ಅಂದ್ರೆ ಜಸ್ಟಿಸ್, ಇನ್ಜಸ್ಟಿಸ್, ಗಾಡ್, ಡೆವಿಲ್, ಎಂಥ್ರೋನ್ಡ್, ಡಿಥ್ರೋನ್ಡ್. ಇಲ್ಲೂ ಸಹ ಎರಡು ಫಿಗರ್ಸ್ ಆಫ್ ಸ್ಪೀಚ್ ಇದೆ. ಇಟ್ ಈಸ್ ಎಂಥ್ರೋನ್ಡ್ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್ ಅನ್ನುವಂಥದ್ದು ಮೆಟಾಫರ್. ಮರ್ಸಿ ಸೀಸನ್ಸ್ ಜಸ್ಟಿಸ್ ಅನ್ನುವಂಥದ್ದು ಪರ್ಸಾನಿಫಿಕೇಶನ್. ನಿಮ್ಗೆ ಈ ಪೋಯಂ ಕಂಪ್ಲೀಟ್ ಆಗಿ ಅರ್ಥ ಆಗಿದ್ರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.